ಶಕ್ತಿ ಯೋಜನೆ ಆರಂಭವಾದಾಗಿಂದ ಪುರುಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಉಚಿತ ಪ್ರಯಾಣದಿಂದ ಸಾರಿಗೆ ಇಲಾಖೆಗೆ ಆದಾಯದ ಕೊರತೆ ಉಂಟಾಗ್ತಾ ಇದೆ. ಸಾರಿಗೆ ಇಲಾಖೆಗೆ ಆರ್ಥಿಕ ಹೊರೆ ಆಗಿರೋದು ಈಗ ಸಿಎಂಗೆ ಮಾಹಿತಿಯನ್ನು ನೀಡಲಾಗಿದೆ. ಈ ಯೋಜನೆಯ ಅಡಿ ಈವರೆಗೆ 763 ಕೋಟಿ ಉಚಿತ ಟಿಕೆಟ್ಗಳನ್ನು ನೀಡಲಾಗಿದೆ. ಹಾಗೆ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿರೋದು 183.07 ಕೋಟಿಯಷ್ಟು ಪ್ರಯಾಣಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆ, ಇದರ ಬಳಿಕ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಹೀಗಾಗಿ ಇಲಾಖೆಗೆ ಆರ್ಥಿಕ ಹೊರೆ ಆಗಿರೋದನ್ನ ಅಧಿಕಾರಿಗಳು ಈಗ ಸಿಎಂ ಗಮನಕ್ಕೆ ತಂದಿದ್ದಾರೆ. ಶಕ್ತಿ ಯೋಜನೆ ಮೂಲಕ ಮಹಿಳೆಯರ ಉಚಿತವಾಗಿ ಪ್ರಯಾಣ ಬೆಳೆಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಅನುಷ್ಠಾನ ಮಾಡಿದ ಮೊದಲ ಮಹತ್ವದ ಗ್ಯಾರಂಟಿ ಯೋಜನೆ ಅಂದರೆ ಅದು ಶಕ್ತಿ ಯೋಜನೆ. 11/6/2023ರಿಂದ ಜಾರಿಯಾಗಿರುವಂತಹ ಮಹಿಳೆಯರಿಗೆ ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯದೊಳಗೆ ಉಚಿತ ಪ್ರಯಾಣವನ್ನು ಕಲ್ಪಿಸುವ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ 763 ಕೋಟಿ ಉಚಿತ ಟಿಕೆಟ್ಗಳನ್ನು ನೀಡಲಾಗಿದೆ ಅನ್ನುವಂಥ ಮಾಹಿತಿಗಳನ್ನು ಹಂಚಿಕೊಳ್ಳಲಾಗಿರುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಮಹಿಳೆಯರು ಈ ಬಸ್ಗಳಲ್ಲಿ ಹೆಚ್ಚಾಗಿ ಓಡಾಟವನ್ನು ನಡೆಸುವಂಥ ಕಾರಣ ಪುರುಷ ಪ್ರಯಾಣಿಕರು ಈ ಬಸ್ಗಳಲ್ಲಿ ಓಡಾಡುವುದನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಎಲ್ಲರೂ ಕೂಡ ಗಮನಿಸಬಹುದು, ಮಹಿಳೆಯರಿಗೆ ಉಚಿತ ಟಿಕೆಟ್ ಅನ್ನುವಂಥ ಕಾರಣ ಬಸ್ನಲ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ತುಂಬಿಕೊಂಡಿರ್ತಾರೆ. ಹಾಗಾಗಿ ಪುರುಷರು ಬಸ್ಗಳಿಗೆ ಹತ್ತೋದಕ್ಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಶ್ನಲ್ಲಿ ಹೋಗಿ ಪುರುಷರು ಪ್ರಯಾಣಿಸೋದಕ್ಕೆ ಕಷ್ಟ ಅಂತ ಹೇಳಿ ಈ ಬಸ್ಗಳಿಗೆ ಹತ್ತೋದನ್ನೇ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದರಿಂದಾಗಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎದುರಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಶಕ್ತಿ ಯೋಜನೆಯಿಂದ ಪುರುಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ, ಈ ಬಗ್ಗೆ ಹೇಳೋದಾದ್ರೆ? ನಿಧಿ, ಶಕ್ತಿ ಯೋಜನೆ ಬಳಿಕ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಆಗಿರುವಂತದ್ದು, ಇದರಿಂದ ಆದಾಯ ಕೊರತೆಯ ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ಹೀಗಾಗಿ ಆರ್ಥಿಕ ಹೊರೆ ಹೋಗಿರೋದನ್ನ ಅಧಿಕಾರಿಗಳು ಸಿಎಂ ಗಮನಕ್ಕೆ ಕೂಡ ತಂದಿದ್ದಾರೆ. ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಉಚಿತವಾಗಿ ಪ್ರಯಾಣ ಬೆಳೆಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಅನುಷ್ಠಾನ ಮಾಡಿದ ಮೊದಲ ಮಹತ್ವದ ಗ್ಯಾರಂಟಿ ಯೋಜನೆ ಇದಾಗಿದೆ. ಅಂದ್ರೆ 11/6/2023ರಿಂದ ಮಹಿಳೆಯರಿಗೆ ಸಾಮಾನ್ಯ ಹಾಗೂ ವೇಗದೂತ ಬಸ್ಗಳಲ್ಲಿ ರಾಜ್ಯಗಳಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಈ ಯೋಜನೆಯಡಿ ಈವರೆಗೆ 763 ಕೋಟಿ ಉಚಿತ ಟಿಕೆಟ್ ಕೊಡಲಾಗಿದೆ. ಅಂದ್ರೆ ಈವರೆಗೆ ಉಚಿತ ಟಿಕೆಟ್ ಮೌಲ್ಯದ ಮೊತ್ತ 20,047 ಕೋಟಿ ರೂಪಾಯಿ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅದರಲ್ಲಿ ಪುರುಷರ ಪ್ರಯಾಣಿಕರ ಸಂಖ್ಯೆ 48% ಇಂದ 36% ವರೆಗೆ ಇಳಿಕೆಯಾಗಿದೆ. ಆ ಮೂಲಕ ಸಾರಿಗೆ ಸಂಸ್ಥೆಗಳ ದೈನಂದಿನ ಕಾರ್ಯಾಚರಣೆ, ನಗದು ಹರಿವಿನ ಕೊರತೆಯಿಂದಾಗಿ ಬಹಳಷ್ಟು ನಷ್ಟದಲ್ಲಿದೆ ಅಂತ ಮಾಹಿತಿಯನ್ನು ನೀಡಿರುವಂತದ್ದು. ಮಹಿಳಾ ಪ್ರಯಾಣಿಕರು ಬಹಳಷ್ಟು ಈಗ ಪ್ರಯಾಣಿಸ್ತಾ ಇದ್ದಾರೆ, ಅದು ಕೂಡ ಉಚಿತವಾಗಿ. ಸೊ ಮಹಿಳೆಯರೇ ತುಂಬಿಕೊಳ್ಳುವ ಕಾರಣ ಪುರುಷರ ಆದಷ್ಟು ಬಸ್ಗಳಲ್ಲಿ ಹೋಗುವ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ 2026 ಶಕ್ತಿ ಯೋಜನೆ ಆಗಲೇ 275.71 ಕೋಟಿ ಮಹಿಳಾ ಪ್ರಯಾಣಿಕರು ಸಂಚರಿಸಿದ್ದಾರೆ. ಅದೇ ಶಕ್ತಿ ಯೋಜನೆಯ ಪುರುಷರು 167.25 ಕೋಟಿ ಪ್ರಯಾಣಿಸಿದ್ದಾರೆ. ಸೊ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದು. ಸೊ ಪ್ರಸಕ್ತ ವರ್ಷದ ಈವರೆಗೆ 36% ಅಷ್ಟು ಇಳಿಕೆಯಾಗಿದೆ ಅಂತ ಮಾಹಿತಿಯನ್ನ ಸಿಎಂಗೆ ನೀಡಿರುವಂತದ್ದು. ಸೊ ಇದನ್ನ ಸರಿಪಡಿಸೋದಕ್ಕೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಸಭೆ ನಡೆಸಿ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಈ ರೀತಿಗೆ ಕಡಿಮೆ ಆಗ್ತಾ ಹೋದ್ರೆ ಸಾರಿಗೆ ಸಂಸ್ಥೆಗೆ ಬಹಳಷ್ಟು ನಷ್ಟವಾಗುವ ಸಾಧ್ಯತೆ ಇದೆ. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.